ಇನ್ನೊಂದು ಹೋಮ್ವರ್ಕ್ ಉಳಿದ್ ಬಿಟ್ಟಿತ್ತು. ಟ್ರಯಾಂಗಲ್ ನಾವು ಮಾಡಿದ್ವಿ. ಟ್ರಯಾಂಗಲ್ ಮಾಡಿದಾಗ ನಮಗ ಏನ್ ಸಿಕ್ಕಿತ್ತು? ಟ್ರಯಾಂಗಲ್ದೊಳಗೆ ನಾವು ಈ ತರದ ಟ್ರಯಾಂಗಲ್ಗಳು ಇದ್ದು ಅವಾಗ ಏನ್ ಸಿಕ್ಕಿತ್ತು ನಮಗ? 1 + 2 + 3 + 4 + 5 + 6 ಪ್ಲಸ್ ಹಿಂಗ ಆ ಸಣ್ಣ ಸಣ್ಣ ಭಾಗಗಳು ಎಷ್ಟಿರ್ತಾವಲ್ಲ ಅಲ್ಲಿವರೆಗೆ ಮಾಡಿದ್ರೆ ನಮಗೆ ಒಟ್ಟು ತ್ರಿಭುಜಗಳ ಸಂಖ್ಯೆ ಸಿಕ್ತಿತ್ತು. ನೆನಪೈತಿ ನಿಮ್ಗೆಲ್ಲರಿಗೂ? ಅಲ್ಲಿ 5 ಭಾಗಗಳಿದ್ದು ಅವಾಗ ಎಷ್ಟು ಸಿಕ್ಕಿದ್ವು ನಮಗ? 1 + 2 + 3 + 4 + 5 ಹಂಗ ಎಷ್ಟಿರ್ತಾವಲ್ಲ ಭಾಗಗಳು ಅಷ್ಟು ಮಟ್ಟ ಸಿಕ್ಕಿತ್ತು ನಮಗೆ. ಟೋಟಲ್ ಅಷ್ಟು ಮಾಡಿದ್ರೆ ನಮಗೆ ಎಲ್ಲಾ ತ್ರಿಭುಜಗಳು ಸಿಕ್ಕಿದ್ವು. ಈಗ ಇದು ನೋಡೋಣ. ಇದಕ್ಕೇನಂತ ಕರ್ದಿದ್ವಿ ನಾವು? ಈ ಆಕೃತಿಗೆ ಏನಂತ ಕರ್ದಿದ್ವಿ ನಾವು? ಯಾರಿಗೆ ನೆನಪೈತಿ? ಈ ಆಕೃತಿಗೆ ಏನಂತ ಕರ್ದಿದ್ವಿ? 4x4 ಗ್ರಿಡ್ ಅಂತ ಕರ್ದಿದ್ವಿ. ಈಗ ಇದ್ರೊಳಗೆ ಎಷ್ಟು ಚೌಕಗಳು ಅದಾವು? ಇದನ್ನ ಯಾರ್ಯಾರು ಮಾಡಿದಿರಿ? ವೇದಾಂತ್, ನಿನಗೆ ಎಷ್ಟು ಬಂದಿದಾವು? ಎಷ್ಟು ಚೌಕಗಳು ಬಂದು? 16. ಓಕೆ. ಭಾರತಿ 16 ಸರಿ. ಓಕೆ, ನೋಡೋಣ ಅದು ಸರಿಯಾದ ಉತ್ತರ ಹೌದು ಅಲ್ವಾ ನೋಡೋಣ. 16. ಭಾರತಿ ಭಾರತಿ ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಭಾರತಿ ಬುಡಗ್ ಸರ್ ನನಗೂ 16 ಬಂದವ್ರಿ. ಓಕೆ. ಆಮೇಲೆ ಸರಿ ಶ್ವೇತಾ ರೀ 17 ರೀ. ಚೈತನ್ಯ ಕಮಾರ್ ನಂದು 16 ಬಂದೈತ್ರಿ. ಆಮೇಲೆ ರಕ್ಷಿತಾ ನಂದು 24 ಚೌಕಗಳು ಬಂದವ್ರಿ. ವೈಷ್ಣವಿ 136 ರೀ. 136. ಹೆಂಗ ಅನ್ಸಿದಿ 136ನ್ನ? 1 2 3 4 ಅದನ್ನ ಕೂಡ್ಸ್ಕೊಂಡ್ ಹೋಗ್ಯಾನ. ಅಲ್ಲ, ಇಲ್ಲಿ ಹಂಗ ಬರೋದಿಲ್ಲ. ಎಲ್ಲಿವರೆಗೆ? 16 ಹಾ ರೀ. ಅದು ಸರಿ ಆಗುದಿಲ್ಲ ಇಲ್ಲಿ. ಜ್ಯೋತಿ 27 ಸರಿ. 21 ಸರಿ. ರಾಕೇಶ್ ಕುಲ್ಗೋಡ್ 16 ರೀ ಸರ್. ಶ್ರೇಯಾ ಸರ್ 30 ರೀ. ನೋಡ್ರಿ ಇದ್ರೊಳಗ ಎಷ್ಟು ತರದ ಚೌಕಗಳು ಅದಾವ ನೋಡ್ರಿ. ಸಣ್ಣ ಸಣ್ಣ ಚೌಕಗಳು ಅಷ್ಟ ಅಲ್ಲ, ಇದ್ರೊಳಗ ಅನೇಕ ಚೌಕಗಳು ಅದಾವ ಇದ್ರೊಳಗ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಎಣಿಸಿದ 16 ನೋಡ್ರಿ. ಇಲ್ಲಿ ಯಾವ್ಯಾವ ವಿಧದ ಚೌಕಗಳು ಅದಾವ ಅದನ್ನ ಮೊದಲು ಪಟ್ಟಿ ಮಾಡ್ಕೊಂಡು, ಮೊದಲ ಇಲ್ಲಿ ಅಗದಿ ಸಣ್ಣ ಚೌಕಗಳು ಅದಾವ, ಅದ್ರೊಳಗೆ ಯಾವುದೇ ಭಾಗಗಳಿಲ್ಲ ಅಂತಹ ಚೌಕಗಳು ಅದಾವ. ಇಲ್ಲಿ ಇಂಥವ್ ಎಷ್ಟು ಅದಾವು? 16 ಅದಾವ. ಇದು ನೀವು ಎಣಿಸೇರಿ. ಒಂದೊಂದು ಸಾಲಿನಾಗ 4 ಅದಾವು. ಅಂತಹ 4 ಸಾಲುಗಳು ಅದಾವು. 4 × 4 16 ಚೌಕಗಳು ಅದಾವು. ಇವಷ್ಟ ಚೌಕಗಳು ಇಲ್ಲ ಇಲ್ಲಿ. ಹಿಂಗ 2x2 ಚೌಕಗಳು ಅದಾವ ನೋಡ್ರಿ. ಇವು ಚೌಕ. ಇದು ಒಂದು ಚೌಕ. ಇದು ಟೋಟಲ್ ಒಂದು ಚೌಕ ಹೌದು ಅಲ್ಲ? ಇದು 2 ಒಂದು ಸಾಲಿನಾಗ 2 ಮತ್ತ ಅಂತ 2 ಸಾಲುಗಳು. ಸೊ 2 ಕಂಬ ಸಾಲುಗಳು ಮತ್ತೆ 2 ಅಡ್ಡ ಸಾಲುಗಳು. 2 ಕಂಬ ಸಾಲುಗಳು 2 ಅಡ್ಡ ಸಾಲುಗಳು ಕೂಡಿದ್ದು ಇದೊಂದು ಚೌಕನ. ಇದು ಚೌಕ್ ಪೀಸ್ ಹೌದಲ್ಲ? ಇದು ಏನ್ ಬೇರೆ ಐತೋ? ಇದು ಪೀಸ್ ಚೌಕ್ ಪೀಸ್ ಐತಿ. ಇಂಥವ್ ಎಷ್ಟದಾವು? ನೋಡೋಣ ಈಗ. ಸೊ ಇಲ್ಲಿ ನೋಡ್ರಿ 9 ರೀ. 9 ಅದಾವು. ಯಾಕೆ 9 ಅದಾವು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ. ಈಗ ಇಲ್ಲಿ ನೋಡ್ರಿ 2x2 ಎಷ್ಟದ ನೋಡ್ರಿ. ಇಲ್ಲಿ ಒಂದಾಯ್ತು. ಒಂದ್ ಕಾಣಿಸ್ತೀಗ ಅಲ್ಲಿ ಶೇಡ್ ಮಾಡಿದೆ ನೋಡ್ರಿ. ಬ್ಲಾಕ್ ಒಳಗೆ ಶೇಡ್ ಮಾಡಿದ್ದೇನೆ. ಕಾಣಿಸ್ತು? ಜಾಳಗಿ ಗತೆ ಮಾಡೀನಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಣ ಅದನ್ನ? ನೆಕ್ಸ್ಟ್ ಅದನ್ನ ನೀವು ಬಾಜುಕ್ ಸರಿಸ್ತೇನೆ ನೋಡ್ರಿ. ಇಲ್ಲಿ ಬಾಜುಕ್ ಸರಿಸ್ತೇನೆ ನೋಡ್ರಿ. ಅದನ್ನ 2 ಐತಿ ಇಲ್ಲೊಂದು. ಆಮೇಲೆ ಮತ್ತೆ ಬಾಜುಕ್ ಸರಿಸ್ತೇನೆ 3. ಇಲ್ಲಿ ನೋಡ್ರಿ 1 2 3 ಕಾಣಿಸ್ತು? 3 ಅದಾವಿಲ್ಲಿ. ಇನ್ನ ಏನ್ ಮಾಡ್ಬೋದು ನಾ? ಇಲ್ಲಿ ಇದನ್ನ ಏನ್ ಮಾಡ್ಬೋದು ನಾ? ಇಲ್ಲಿ ಕೆಳಗ್ ಸರಿಸಬಹುದು.
ಕೆಳಗ್ ಸರ್ಸಿದ್ ನೋಡ್ರಿ. ಈಗ ಎರಡನೇ ಸಾಲಿನಾಗ ಎಷ್ಟಾಕವು? 3 ರೀ. ಸಹಿತ 3 ಆಗ್ತಾವ, ಇಲ್ಲೂ 3 ಆಗ್ತಾವ. ಇಲ್ಲಿ 1 2 3 ಇಲ್ಲೂ 3 ಆಗ್ತಾವ. 1 2 ಇಲ್ಲೂ 3 ಆಗ್ತಾವ. ಆಮೇಲೆ ಮತ್ತೇನಾಕತಿ, ಈ ಸಾಲ ಐತಿ ನೋಡ್ರಿ, ಇದು ಲಾಸ್ಟ್ ಸಾಲ, ಇಲ್ಲೂ 3 ಆಗ್ತಾವ. ಹಾ ರೀ 3 ಅಕ್ಕಾವ್ರಿ. ಇಲ್ಲೂ 3 ಆಗ್ತಾವ, ಇಲ್ಲೂ 3 ಆಗ್ತಾವ. ಇಲ್ಲೂ ನೋಡ್ರಿ, ಇಲ್ಲಿ ಮೊದಲೇ ಸಾಲಿನಾಗ ತೋರಿಸಿದೆ ನಾನು ಒಂದ್ ಹೆಂಗ್ 3 ಆಗ್ತಾವ ಅಂತ. 1 2 3 ಆಗ್ತಾವು. ಹಂಗ ಈ ಎರಡನೇ ಇದ್ರೊಳಗು ನೋಡ್ರಿ, ಇಲ್ಲೂ ಸಹಿತ 3 ಆಗ್ತಾವ. ಬಾಜುಕ್ ಸರಿಸಬಹುದು ಮತ್ತೆ. ಆಮೇಲೆ ಇಲ್ಲೂ ಸಹಿತ 3 ಆಗ್ತಾವ ನೋಡ್ರಿ, ಬಾಜುಕ್ ಸರಿಸಬಹುದು ಮತ್ತೆ. ಒಟ್ಟ ಎಷ್ಟು? 9 ರೀ. 9 ಈಗ ನೆಕ್ಸ್ಟ್ ನೋಡ್ರಿ, ಇಂತ ಚೌಕಗಳದಾವು. ನೆಕ್ಸ್ಟ್ ಎಂತ ಚೌಕಗಳದಾವು? 3x3 ಚೌಕಗಳು. 3x3 ಚೌಕಗಳು. ಈ 3x3 ಚೌಕಗಳು ಎಷ್ಟಾಗ್ತಾವು? 4 ರೀ. 4 ರೀ. ಯಾಕಂದ್ರೆ ಒಂದ್ ಸಾಲಿನಾಗ 2 ಸಲ ಸರಿತೈತಿ, ಆಮೇಲೆ ಮತ್ತೆ ಕೆಳಗೆ ಒಂದ್ ಸಲ ಸರಿತೈತಿ. ಸೊ 2 ಗುಣಾಕಾರ 2 4 ಆಗ್ತೈತಿ. ಆಮೇಲೆ ಕೊನೆಗೆ ಏನೈತಿ? 4x4 ಚೌಕ ಅದಾವ. ಇಂತ ದೊಡ್ಡದು 4x4. ಇಂಥವ್ ಎಷ್ಟದಾವು? ಒಂದೇ ಐತಿ ಇಂಥದ್ದು. ಅದು ಒಂದೇ ಐತಿ, ಟೋಟಲ್ ಎಲ್ಲಾ ಕೂಡಿ ಒಂದೇ. ಸರಿ, ಒಂದ ರೀ. ಓಕೆ. ಸೊ ಎಷ್ಟದು ಒಟ್ಟ ಹಂಗಂದ್ರೆ ನೋಡ್ರಿ, 16 + 9 + 4 + 1 ಎಲ್ಲ ಕೂಡಿಸಿದ್ರೆ ಎಷ್ಟದು? 30 ಚೌಕಗಳು ಅದು. ಓಕೆ. ಸೊ ಇದು ಯಾರಿಗೆ ಸರಿಯಾಗಿ ತಿಳಿದಿಲ್ಲ, ನೀವೇ ಯೋಚನೆ ಮಾಡ್ಬೇಕು. ಓಕೆ. ಈಗ ಹಾಲಿನ ಕ್ಯಾನ್ ಒಳಗೆ ಕೊನೆಯದಾಗಿ ಉಳಿದಿತ್ತು 5 ಲೀಟರ್ದು ಉಳಿದಿತ್ತು. ಯಾರಿಗಾದ್ರೂ ಬಂತು 5 ಲೀಟರ್ ಹೆಂಗ್ ತೆಗಿಯೋದಂತ? ಹಾ ರೀ ಸರಿ, ಬಂತ್ರಿ. ಜ್ಯೋತಿ ಹೇಳಿ ನೋಡೋಣ, 5 ಲೀಟರ್ ಹೆಂಗ್ ಮಾಡ್ತೀವಿ? ಸರಿ, 10 ಲೀಟರ್. ಹಾ ರೀ, 10 ಲೀಟರ್ ಕ್ಯಾನ್ ತುಂಬಿರ್ತೈತ್ರಿ. 7 ಲೀಟರ್ ಕ್ಯಾನ್ 3 ಲೀಟರ್ ಕ್ಯಾನ್ದಾಗ ಹಾಕ್ಬೇಕ್ರಿ ಅವ 2 ರೀ. ತುಂಬಿಸ್ಬೇಕ್ರಿ ಅವ 2 ರೀ. ಆಮೇಲೆ 10 ಲೀಟರ್ ಕ್ಯಾನ್ ಖಾಲಿ ಆಗಿರ್ತೈತ್ರಿ. ಈಗ ಈ 3 ಲೀಟರ್ ಕ್ಯಾನ್ದಾಗಿಂದು 10 ಲೀಟರ್ ಕ್ಯಾನ್ದಾಗ ಹಾಕ್ಬೇಕ್ರಿ. ಆಮೇಲೆ ಈ 3 ಲೀಟರ್ ಕ್ಯಾನ್ ಖಾಲಿ ಆದಾಗ 7 ಲೀಟರ್ ಕ್ಯಾನ್ದಾಗಿಂದ 3 ಲೀಟರ್ ಹಾಕಿಸ್ಕೋಬೇಕ್ರಿ. ಆಮೇಲೆ 7 ಲೀಟರ್ ಕ್ಯಾನ್ದಾಗ 4 ಲೀಟರ್ ಉಳಿದಿದ್ದು ಹೆಂಗೈತೆ ಹಂಗ ಇಟ್ಟು ಬಿಡ್ಬೇಕ್ರಿ. ಆಮೇಲೆ ಮತ್ತ 3 ಲೀಟರ್ ಕ್ಯಾನ್ದಾಗಿಂದ 3 ಲೀಟರ್ ಕ್ಯಾನ್ದಾಗಿಂದ ಹಾಕ್ಬೇಕ್ರಿ ಮತ್ತ 10 ಲೀಟರ್ ಕ್ಯಾನ್ದಾಗ್ರಿ. ಮತ್ತ 10 ಲೀಟರ್ ಹಾಕಿದಿ, ಬಾಳ ಆ ಕಡೆ ಈ ಕಡೆ ಮಾಡತ್ತಿ ಸುಳ್ಳ. ಆಮೇಲೆ 10 ಲೀಟರ್ ಕ್ಯಾನ್ದಾಗ 6 ಲೀಟರ್ ಹಾಕೈತ್ರಿ. ಇಷ್ಟ ಮಾಡಕ್ ಅಷ್ಟೆಲ್ಲ ಹೋಗ್ಬೇಕಾಗಿರ್ಲಿಲ್ಲ, ಬಾಳ ಎಲ್ಲೆಲ್ಲೋ ಹೋಗಿ ಬಂದಿ. 4 ಲೀಟರ್ ತಾಗಿಂದ 3 ಲೀಟರ್ ಕ್ಯಾನ್ದಾಗ ಹಾಕ್ಬೇಕ್ರಿ ಮತ್ರಿ. 1 ಲೀಟರ್ ಕ್ಯಾನ್ 7 ಲೀಟರ್ ಕ್ಯಾನ್ದಾಗ 1 ಲೀಟರ್ ಉಳಿತೈತ್ರಿ. ಹೆಂಗೈತೆ ಹಂಗ ಇಟ್ಟು ಬಿಡ್ಬೇಕ್ರಿ. ಆಮೇಲೆ ಇವ ಮತ್ 3 ಲೀಟರ್ ಕ್ಯಾನ್ದಾಗಿಂದು 10 ಲೀಟರ್ ಕ್ಯಾನ್ ಹಾಕ್ಬೇಕ್ರಿ. 9 ಲೀಟರ್ ಹಾಕೈತ್ರಿ 10 ಲೀಟರ್ದಾಗ್ರಿ. 7 ಲೀಟರ್ ಕ್ಯಾನ್ದಾಗ 1 ಲೀಟರ್ ಉಳಿತೈತಿ, 1 ಹೆಂಗೈತೆ ಹಂಗೈತೆ ಬಿಡ್ಬೇಕ್ರಿ. ಆಮೇಲೆ 7 ಲೀಟರ್ ಕ್ಯಾನ್ದಾಗಿಂದ 3 ಲೀಟರ್ ಕ್ಯಾನ್ದಾಗ 1 ಲೀಟರ್ ಹಾಕೋಬೇಕ್ರಿ ಸರಿ. ಆಮೇಲೆ 10 ಲೀಟರ್ ಕ್ಯಾನ್ದಾಗಿಂದ 7 ಲೀಟರ್ ಹಾಕಿಸ್ಕೋಬೇಕ್ರಿ. ಆಮೇಲೆ 10 ಲೀಟರ್ ಕ್ಯಾನ್ದಾಗ 2 ಲೀಟರ್ ಉಳಿತಾವ್ರಿ. ಹೆಂಗೈತೆ ಹಂಗ ಇಟ್ಕೋಬೇಕ್ರಿ. 3 ಲೀಟರ್ ಕ್ಯಾನ್ದಾಗ ಈಗ 2 ಲೀಟರ್ ಇಡ್ಸೋ ಗ್ಯಾಪ್ ಇರ್ತೈತ್ರಿ ಸರ್. ಅವಾಗ 1 ಲೀಟರ್ ಹಾಕಿದ್ವು ಅಲ್ರಿ. ಹೌದು. ಅವಾಗ 7 ಲೀಟರ್ ಕ್ಯಾನ್ದಾಗಿಂದ 2 ಲೀಟರ್ ಹಾಕಿಸ್ಕೋಬೇಕ್ರಿ. ಆಮೇಲೆ ಈ 7 ಲೀಟರ್ದಾಗ 5 ಲೀಟರ್ ಉಳಿತಾವ್ರಿ ಸರಿ. ಓಕೆ, ಕರೆಕ್ಟ್ ಐತಿ ನಿಂದು. ಆದ್ರ ಇಷ್ಟ ಮಟ್ಟ ಮಾಡು, ಬಾಳ ಹೊತ್ತು ಮಾಡಿದೀನಿ. ಗಿರಾಕಿ ಹೊರಟು ಹೋಗ್ಬಿಟ್ಟಿರ್ತಾರ ಬಾಜುಕಿನ ಅಂಗಡಿಗೆ, ಹೌದಲ್ಲ? ಇಲ್ಲ, ಕರೆಕ್ಟ್ ಐತಿ ನಿಂದು. ಆದ್ರೆ ಸ್ವಲ್ಪ ಲಾಂಗ್ ರೂಟ್ ತಗೊಂಡಿ, ಬಹಳ ಲಾಂಗ್ ರೂಟ್ ತಗೊಂಡಿ. ಓಕೆ, ಹಂಗಾದ್ರೆ ನಾನೀಗ ಒಂದು ಶಾರ್ಟ್ ಆನ್ಸರ್ ಹೇಳ್ತೇನೆ ನೋಡ್ರಿ. ಬಂದೈತಿ ಕೆಲವೊಬ್ಬರಿಗೆ, ಎಲ್ಲರಿಗೂ. ಸ್ವಲ್ಪ ಇನ್ನು ಶಾರ್ಟ್ ಮಾಡಿ ಹೇಳ್ತೇನೆ ಅಷ್ಟೇ ನಾನು.
ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, 10 ಲೀಟರ್ ಕ್ಯಾನ್ ತುಂಬಿದ್ದೈತಲ್ಲ, ಅದ್ರೊಳಗಿಂದ ನಾನು 3 ಲೀಟರ್ನ ತುಂಬಿಸಿ 7 ಲೀಟರ್ನ ಹಾಕೋದು, 3 ಲೀಟರ್ನ ತುಂಬಿಸಿ 7 ಲೀಟರ್ನ ಹಾಕೋದು, ಹಿಂಗೆ 2 ಸಲ ಮಾಡ್ತೇನೆ. 3 ಲೀಟರ್ದಂಗ 2 ಸಲ ತುಂಬಿಸಿ 7 ಲೀಟರ್ದಾಗ ಹಾಕ್ತೇನೆ. 7 ಲೀಟರ್ದಾಗ ಎಷ್ಟಾಯ್ತು? 6 ಲೀಟರ್ ಆಯ್ತು. 1 ಲೀಟರ್ ಜಾಗ ಖಾಲಿ ಐತಲ್ಲಿ. ಆಮ್ಯಾಗ ಏನ್ ಮಾಡ್ಕೋತೇನೆ ನಾನು, 10 ಲೀಟರ್ದಾಗಿಂದ ಇನ್ನೊಂದ್ಸಲಿ 3 ಲೀಟರ್ನ ತುಂಬಿಸ್ಕೋತೇನೆ. ತುಂಬಿಸ್ಕೊಂಡು ಆ 7 ಲೀಟರ್ ಪೂರ್ತಿ ಆಗೋ ಮಟ್ಟ ತುಂಬಿಸ್ತೇನೆ, ಅದನ್ನ ಹಾಕ್ತೇನೆ. ಇದು ನಾವ್ ಹೆಂಗ್ ಮಾಡಿ, ಯಾವಾಗ ಮಾಡಿದ್ವಿ ಇದನ್ನ? 2 ಲೀಟರ್ ಮಾಡಕ್ ಮಾಡಿದ್ವಿ, ಗೊತ್ತೈತಿ? ಸೇಮ್ ಹಂಗ ಮಾಡಿ. ಈಗ 3 ಲೀಟರ್ ಎಷ್ಟು ಉಳಿತು? 2 ಲೀಟರ್ ಉಳಿದೈತಿ. 7 ಲೀಟರ್ ಕ್ಯಾನ ಫುಲ್ ಆಗೈತಿ. ಇದು ಗೊತ್ತಾಯ್ತು ನಿಮಗ? 2 ಲೀಟರ್ ಹೆಂಗ್ ಮಾಡಿದ್ವಿ ನಾವು? ಸೇಮ್ ಹಂಗ ಏನ್ ಮಾಡೋದು, 10 ಲೀಟರ್ ಕ್ಯಾನ್ ತುಂಬಿದ್ದಿತ್ತಲ್ಲ, ಅದ್ರೊಳಗಿಂದ ನಾವು 3 ಲೀಟರ್ದಂಗ 2 ಸಲ 7 ಲೀಟರ್ದಾಗ ಸುರಿತೀವಿ. 6 ಲೀಟರ್ ಮಾಡ್ಕೋತೀವಿ ಅದನ್ನ. 1 ಲೀಟರ್ ಜಾಗ ಖಾಲಿ ಉಳಿದಿರ್ತೈತೆ ಅಲ್ಲಿ. ಇನ್ನೊಂದ್ಸಲ ನಾವು 10 ಲೀಟರ್ದಾಗಿಂದ 3 ಲೀಟರ್ ತುಂಬಿಸ್ಕೊಂಡು ಆ 7 ಲೀಟರ್ ಕ್ಯಾನ್ ತುಂಬಾ ಆಗೋ ಮಟ್ಟ ಸುರಿತೇವಿ. ಅವಾಗ 3 ಲೀಟರ್ದಾಗ ಎಷ್ಟು ಉಳಿದಿರ್ತೈತಿ? 2 ಲೀಟರ್ ಉಳಿದಿರ್ತೈತಿ. ಒಪ್ತಾರೆ ಇಲ್ಲಿವರೆಗೆ ಎಲ್ಲರಿಗೂ? 7 ಲೀಟರ್ ಕ್ಯಾನ ಫುಲ್ ಆಗಿರ್ತೈತಿ ಈಗ. ಆಮೇಲೆ 10 ಲೀಟರ್ದಾಗ ಎಷ್ಟು ಉಳಿದೈತಿ? 1 ಲೀಟರ್ ಉಳಿದೈತಿ. ಇದೆಲ್ಲರಿಗೂ ಗೊತ್ತಾಯ್ತು ಇಲ್ಲಿವರೆಗೆ? ಎಲ್ಲರಿಗೂ ತಿಳಿದೈತಿಲ್ಲ? ಸೊ ಈಗ ನಮಗ ಈ 2 ಲೀಟರ್ ಐತಿ 3 ಲೀಟರ್ ಕ್ಯಾನ್ದಾಗ, ಇದಕ್ಕೆ ಇನ್ನೆಷ್ಟು ಕುಡಿಸ್ಬೇಕು ನಾವು? 5 ಆಗ್ಬೇಕಾದ್ರೆ ನಾ ಅದನ್ನ ಕೊಟ್ಟಿದ್ದೆ ನಿಮ್ಗೊಂದು ಸುಳಿವು, ಒಂದು ಹಿಂಟ್ ಕೊಟ್ಟಿದ್ದೆ ನಾನು. 2 + 3 = 5 ಅಂತ ಹೇಳಿ. ಈ 2 ಲೀಟರ್ ಐತಲ್ಲ, ಇದಕ್ಕೆ ನಾನು ಹೆಂಗಾರು ಮಾಡಿ 3 ಲೀಟರ್ ಕೂಡಿಸ್ಬಿಟ್ನಿ ಅಂತಂದ್ರ 5 ಆಗ್ತೈತಿ. ಖರೆ ನಮಗ 3 ಲೀಟರ್ ಕೂಡ್ಸಾಕ ಪ್ರಾಬ್ಲಮ್ ಏನೈತಿ? 3 ಲೀಟರ್ ಕ್ಯಾನ ಖಾಲಿ ಇಲ್ಲ. 3 ಲೀಟರ್ ಕ್ಯಾನ ಖಾಲಿ ಇಲ್ಲ. 2 ಲೀಟರ್ ಏನೋ ಚಲೋತಂಗ ಆಗೈತಿ ನಮ್ದು. 2 ಲೀಟರ್ ರೆಡಿ ಆಗೈತಿ ನಮ್ದು. ಇದಕ್ಕೆ 3 ಲೀಟರ್ ಕೂಡಿಸ್ಬೇಕು ನಾನು. ಆದ್ರೆ 3 ಲೀಟರ್ ಕ್ಯಾನ ಖಾಲಿ ಇಲ್ಲ. ಹೆಂಗ ಖಾಲಿ ಮಾಡ್ಕೊಳ್ಳೋದು ಇದನ್ನ? ಬಹಳ ಸಿಂಪಲ್ ಐತಿ. ಆ 7 ಲೀಟರ್ನಾಗ ಏನಿತ್ತಲ್ಲ ಉಳ್ದೈತಿ, ಎಷ್ಟು? 7 ಲೀಟರ್ನಾಗ ಏನ್ ಉಳ್ದೈತಲ್ಲ, ಎಷ್ಟು ಉಳ್ದೈತಿ? ಪೂರಾ 7 ಲೀಟರ್ ಉಳ್ದೈತಿ, ತುಂಬೈತಿ ಅದು. ಅದನ್ನ ಎತ್ತಿ ಏನ್ ಮಾಡ್ತೀನಿ? 10 ಲೀಟರ್ದಾಗ ಹಾಕೊಂಡ್ಬಿಡ್ತೇನೆ. 10 ಲೀಟರ್ದಾಗ ಹಾಕೊಂಡ್ಬಿಡ್ತೇನೆ. ಅವಾಗ ಏನಾಗ್ಬಿಡ್ತು? 7 ಲೀಟರ್ ಏನಾಯ್ತು? ಖಾಲಿ ಆಯ್ತು. ಆ 7 ಲೀಟರ್ ಖಾಲಿ ಆಗೈತಲ್ಲ ಕ್ಯಾನ್, ಅದ್ರೊಳಗೆ ಏನ್ ಮಾಡ್ತೀನಿ? ಈ 3 ಲೀಟರ್ದಾಗ ಏನ್ 2 ಲೀಟರ್ ಇದ್ದುಲ್ಲ ಅವನ್ನ ಹಾಕೋತೀನಿ. ಆಮ್ಯಾಗ ಏನ್ ಮಾಡ್ತೀನಿ? ಇನ್ನೇನ್ ಮಾಡೋದು? ಸಿಂಪಲ್ ಐತೇನೆ. 3 ಲೀಟರ್ ಕ್ಯಾನ್ 3 ಲೀಟರ್ ಕ್ಯಾನ್ ತುಂಬಿಸ್ಕೊಡೋದು 10 ಲೀಟರ್ನಿಂದ 7 ಲೀಟರ್ದಾಗ ಹಾಕ್ಬಿಡೋದು. ಮುಗೀತು ಕೆಲಸ. ಸೊ ಫೈನಲಿ ಏನು ಉತ್ತರ ಆಯ್ತು ನೋಡ್ರಿ? 10 ಲೀಟರ್ ಕ್ಯಾನ್ ತುಂಬಿದ್ದಿತ್ತಲ್ಲ, ಅದ್ರೊಳಗಿಂದ 3 ರಿಂದ 2 ಸಲ 7 ಲೀಟರ್ದಾಗ ಸುರಿದ್ನಿ. ಮತ್ತೊಂದ್ಸಲ 3ರದ ತುಂಬಿಸ್ಕೊಂಡು ಏನ್ ಮಾಡಿದ್ನಿ? ಅದು 7 ಲೀಟರ್ ಕ್ಯಾನ್ ತುಂಬಾ ಆಗೋ ಮಟ್ಟ ಅದ್ರೊಳಗೆ ಸುರಿದ್ನಿ. ಅವಾಗ 3 ಲೀಟರ್ ಒಳಗ ಕ್ಯಾನ್ ಒಳಗ 2 ಲೀಟರ್ ಹಾಲು ಉಳ್ದೈತಿ. ಈಗ 7 ಲೀಟರ್ ಕ್ಯಾನ್ ಏನಿತ್ತಲ್ಲ ತುಂಬೈತಿ, ಅದನ್ನ ತೆಗೆದ 10 ಲೀಟರ್ದಾಗ ಹಾಕೊಂಡಿ 7 ಲೀಟರ್ ಕ್ಯಾನ್ ಖಾಲಿ ಮಾಡ್ಕೊಂಡಿ. ಆಮೇಲೆ ಈ 3 ಲೀಟರ್ ಕ್ಯಾನ್ದಾಗ ಏನ್ 2 ಲೀಟರ್ ಆಗಿದ್ದಿಲ್ಲ ತಯಾರ, ಅವನ್ನೇನ್ ಮಾಡ್ಕೊಂಡಿ 7 ಲೀಟರ್ದಾಗ ಹಾಕೊಂಡಿ. ಆಮೇಲೆ ಇನ್ನೊಮ್ಮೆ 3 ಲೀಟರ್ ತುಂಬಿಕೊಂಡು ಅದ್ರೊಳಗೆ ಹಾಕೊಂಡ್ಬಿಟ್ನಿ. ಮುಗಿದು ಹೋಯ್ತು 5 ಲೀಟರ್. ಕರೆಕ್ಟ್ ಐತಿ? ಸರಿ. ಓಕೆ. 8 ಲೀಟರ್ ಮಾಡೋದು ಈಸಿ ಐತಿಲ್ಲ ನೋಡ್ರಿ? 2 ಲೀಟರ್ ಆದಾಗ ಇನ್ನೊಂದ್ ಕಡೆ 8 ಆಗಿರಾಕಬೇಕು. 10 - 2 ಅಂದ್ರೆ 8. ಸೊ 1 ಲೀಟರ್ ನೀವು ಮಾಡ್ಕೊಂಡಿದ್ರಿ ಅಂದ್ರೆ 9 ಲೀಟರ್ದು ಆಗಿರ್ತೈತನ. ಉಳಿದ ಕಡೆ 9 ಇರ್ತೈತಿ. 2 ಲೀಟರ್ ಮಾಡಿದ್ರ ಉಳಿದ ಕಡೆ 8 ಇರ್ತೈತಿ. 3 ಲೀಟರ್ ಮಾಡ್ಕೊಂಡ್ರ ಅಂದ್ರೆ ಉಳಿದ ಕಡೆ 7 ಲೀಟರ್ ಇರ್ತೈತಿ. 4 ಮಾಡ್ಕೊಂಡ್ರ 6 ಆಗಿರ್ತೈತಿ. 5 ಮಾಡ್ಕೊಂಡ್ರ 5 ಆಗಿರ್ತೈತಿ ನೋಡ್ರಿ. ನಾನು 7 ಲೀಟರ್ದಾಗ 5 ಮಾಡ್ಕೊಂಡೆ, ಅವಾಗ 10 ಲೀಟರ್ದಾಗ ಎಷ್ಟಾಗಿರ್ತೈತಿ ನೋಡ್ರಿ? 5 ಆಗಿರ್ತೈತಿ. ಹಂಗಂದ್ಮೇಲೆ ನಾವ್ ಎಲ್ಲಾನು ಮಾಡಿದ್ವಿ ನೋಡ್ರಿ. 1 ಲೀಟರ್ ಹಾಲು ಕೊಡಾಕ್ ಬಂತು ನಮಗ, 2 ಲೀಟರ್ ಕೊಡಾಕ್ ಬಂತು, 3 ಲೀಟರ್ ಕೊಡಾಕ್, 4 ಲೀಟರ್, 5 ಲೀಟರ್, 6, 7, 8, 9, 10 ಲೀಟರ್. ಮಾಪ್ ಇಲ್ದೆ ನಾವು ಎಲ್ಲವನ್ನು ಸಹಿತ ನಮಗ ಅಳ್ಯಾಕ್ ಸಾಧ್ಯತೆ ಆಗ್ತಿತ್ತು. ಓಕೆ, ಈಗ ನಾವು ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಡ್ತೀನಿ ನಾನು ನಿಮ್ಗೆ. ಇಲ್ಲೇ ಯೋಚನೆ ಮಾಡಿದ್ರ ಬಗ್ಗೆ. ಈಗ ಊರುಗಳದಾವ ನಮಗೆ, ಬೇರೆ ಬೇರೆ ಊರುಗಳದಾವು. ಆ ಊರುಗಳ ನಡುವೆ ನಮ್ಗೆ ಏನ್ ಮಾಡ್ಬೇಕಾಗೈತಿ? ರೋಡನ್ನ ನಿರ್ಮಿಸಬೇಕಾಗೈತಿ.
ಈಗ 3 ಊರುಗಳ ಶುರುವಾತಿಗೆ ನಾವು ಇಲ್ಲಿ 3 ಊರುಗಳು ಅದಾವ ಅಂತ ತಿಳ್ಕೊರ. ಆ 3 ಊರುಗಳನ್ನ ನಾ ಇಲ್ಲಿ ಏನ್ ಮಾಡಿದೀನಿ, 3 ಡಾಟ್ಗಳಾಗಿ ನಾ ಇಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ಸಿಟೀಸ್ ಇಲ್ಲಿ 3 ಅದಾವ. ಇವತ್ತರ ನಡಕ್ಕೆ ಎಷ್ಟು ರೋಡ್ಗಳನ್ನ ನಾನು ನಿರ್ಮಿಸಬಹುದು ನೋಡ್ರಿ. ಇಲ್ಲಿ ನಾನು ಗೆರೆ ತೋರಿಸ್ತೀನಿ. ಈಗ ಈ ಸಿಟಿಗಳ ನಡುವೆ ಒಂದು ರೋಡ್ ಅನ್ನು ನಿರ್ಮಿಸಬಹುದು. ಈ 2ನೇ ಮತ್ತು 3ನೇ ಸಿಟಿ ನಡಕ ಇಲ್ಲೊಂದು ನಿರ್ಮಿಸಬಹುದು. ಮತ್ತ ಈ ಮೊದಲು ಮತ್ತು 3ನೇ ಸಿಟಿ ನಡಕ ಒಂದು ರೋಡ್ ಅನ್ನು ನಿರ್ಮಿಸಬಹುದು. ಗೊತ್ತಾಯ್ತಲ್ಲ? ಇದಕ್ಕಿಂತ ಹೆಚ್ಚಿಗೆ ಮತ್ತ ಯಾವುದೇ ರೋಡ್ ಅನ್ನ ನಿರ್ಮಿಸ್ಲಿಕ್ಕೆ ನಮಗ ಸಾಧ್ಯ ಇಲ್ಲ. 2 ಸಿಟಿಗಳ ನಡುವೆ ಒಂದೇ ಒಂದು ರೋಡ್ ಐತಿ ಅಂತ ತಿಳ್ಕೊಂಡಿ. ಮತ್ತೊಂದು ಇನ್ನೊಂದು ರೋಡ್ ಮಾಡಂಗಿಲ್ಲ. ಒಂದ್ ರೋಡ್ ಇತ್ತಂದ್ರ ಮುಗೀತು, ಹಂಗೈತೆ. ಮತ್ತೊಮ್ಮೆ ರೋಡ್ ಮಾಡಂಗಿಲ್ಲ. ಸೊ 3 ರೋಡ್ಗಳು ಸಾಧ್ಯ. ಹಂಗಂದ್ಮೇಲೆ ಈ 4 ಸಿಟಿಗಳದಾವು. 4 ಸಿಟಿಗಳ ಮಧ್ಯೆ ನೀವು ಅತ್ಯಂತ ಹೆಚ್ಚಂದ್ರೆ ಎಷ್ಟು ರೋಡ್ಗಳನ್ನ ಮಾಡಬಹುದು? ಎಲ್ಲಾ ಸಿಟಿಗಳಿಗೂ ಕನೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ರೋಡ್ಗಳು ಆಗ್ತಾವು? ಸರ್ 4 6 ಸರಿ 4 ರೀ 6 ರೀ. ಇಲ್ಲಿ ನೋಡ್ರಿ ಎಷ್ಟಾಗ್ತಾವ ನಾನು ನೋಡ್ತೀನಿ. 6 ಸರಿಯಾದ ಉತ್ತರ. 6 ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, ಇದು 1 2 ನಿಮ್ ಬುಕ್ನಾಗ ಮಾಡ್ಕೋಬೇಕು ನೀವು, ಅಂದ್ರೆ ಅಷ್ಟೇ ನಿಮಗೆ ಗೊತ್ತಾಗ್ತದೆ. 1 2 3 4 ಇಷ್ಟ ಆದ್ರೆ ಮುಗಿಯಂಗಿಲ್ಲ. ಈಗ ನೋಡ್ರಿ, ಈ 2 ಸಿಟಿಗಳನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೋದು ನೋಡ್ರಿ. ಇಲ್ಲ ಐತಿ ರೋಡ್. ಆಮೇಲೆ ಸೊ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಕ್ ನಮಗೆ ಎಷ್ಟು ರೋಡ್ಗಳನ್ನ ಮಾಡ್ಬೋದು? ನಾನು 6 ರೋಡ್ಗಳನ್ನ ಗರಿಷ್ಠವಾಗಿ 6ಕ್ಕಿಂತ ಹೆಚ್ಚಿಗೆ ಮಾಡಕ್ ಬರಂಗಿಲ್ಲ. ಮಾಡಕ್ ಹೋದ್ರಂದ್ರೆ ಈಗ 2 ಸಿಟಿಗಳ ನಡುವೆ ಡಬಲ್ ರೋಡ್ ಸಿಗ್ತಾವ. ಡಬಲ್ ರೋಡ್ ಇರಬಾರ್ದು. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಹಳ ವಿಚಾರ ಮಾಡಿ ಒಮ್ಮೆ ಸರಿಯಾದ ಉತ್ತರ. 5 ಸಿಟಿಗಳಿದಾವೆ. ಈಗ 5 ಸಿಟಿಗಳಿದ್ದಾಗ ಅತ್ಯಂತ ಗರಿಷ್ಠ ಅಂದ್ರೆ ಎಷ್ಟು ರೋಡ್ಗಳನ್ನ ನಿರ್ಮಿಸಬಹುದು? ಬುಕ್ನಾಗ ತೆಗೆದು ಮಾಡ್ರಿ. ಬುಕ್ನಾಗ ತೆಗೀರಿ ಸಾವಕಾಶ. ನಿಮ್ ಬುಕ್ನಾಗ ಐತಿಲ್ಲ, ಬುಕ್ ಪೆನ್ ಐತಿಲ್ಲ, ತೆಗೀರಿ. ಸೊ ಈಗ ಬರೀ ಶ್ರೇಯಾ, ಸಪ್ನಾ, 10 ಉತ್ತರ ಬಂದವ್ರು ಯಾರು? ಲಕ್ಷ್ಮಿ. ಸೊ ಸರಿ 10 ರೀ. ಸರಿ 11 ರೀ. ಸರಿ 6 ರೀ. ಓಕೆ, ಸುಪ್ರಿಯಾ ಪಾಟೀಲ್ 10 ಅಂತ ಹೆಂಗಂತ ಹೇಳ್ತಿ? ಹಂಗ ಹೇಳಂಗಾರ 10 ಹೆಂಗಂತ? ಓಕೆ, ಬೇಕಾದ್ರೆ ABCD ಅಂತ ಈ ಮಟ್ಟ ಹೆಸರು ಕೊಡು. 1 2 3 4 5 ಅಂತ ಹೆಸರು ಕೊಡು ಅವು ಸಿಟಿಗಳಿಗೆ. ಆಮೇಲೆ ಯಾವ್ಯಾವ 10 ಯಾವಾಗ ಹೇಳ್ತಿ? 1 2 3 4 5 ಅಂತ ಸಿಟಿಗಳಿಗೆ ಹೆಸರು ಕೊಡು. ಆಮೇಲೆ ಯಾವ್ಯಾವ 1 2 1 3 1 4 1 5 ಆಮೇಲೆ ಹಂಗ 10 ಹೇಳು. 1 2 1 2 ರೀ. 2 3 1 3. 2 3 1 ಹಂಗಲ್ರಿ 1 2. 2 ದಿಂದ 3 1 3. 3 ಇಂದ 4 ರೀ. 4 5 3. 5 ದಿಂದ 6 ರೀ. 5 ಮತ್ತು 2 ಒಂದ್ ಹಾಕಿದ್ರಿ. ಮತ್ರಿ 4 ಮತ್ತು 2. ಅದನ್ನ ಸಿಸ್ಟಮ್ಯಾಟಿಕಲಿ ಹೆಂಗ್ ಹೇಳ್ತಿ? ನೋಡ್ರಿ, ಕರೆಕ್ಟ್ ಐತಿ ನಿಂದು, ಕರೆಕ್ಟ್ ಐತಿ. ಆದ್ರೆ ಅದನ್ನ ಸಿಸ್ಟಮ್ಯಾಟಿಕಲಿ ಹೆಂಗ್ ಕೌಂಟ್ ಮಾಡೋದು ನೋಡ್ರಿ. ಸೊ ಈಗ ಇದೊಂದ್ ಆಕೈತಿ, ಇದೊಂದ್ ಆಕೈತಿ, ಇದೊಂದ್ ಆಕೈತಿ, ಇದೊಂದ್ ಆಕೈತಿ. ಹಾ ರೀ. ಹಾ, ಆಮೇಲೆ ನೆಕ್ಸ್ಟ್ ಏನ್ ಮಾಡೋಣ? ಇದು
ಇದು ಮೊದಲು ಎಷ್ಟಾದ ನೋಡ್ರಿ, ಮೊದಲು ಎಷ್ಟದು 1 2 3 4, ಆಮೇಲೆ 1 2 3, ಆಮೇಲೆ 1 2, ಆಮೇಲೆ ಇಷ್ಟನೋ ಇನ್ನ ಹೆಚ್ಚಾಗ್ತವೆ. ಅವ್ರ ಹಾಕವು ಇಲ್ರಿ ಸರ್ ಇಷ್ಟ ರೀ. ಒಟ್ಟೆ ಇಷ್ಟ ಎಷ್ಟಾದವು ಆಗ್ತಾವ್ರಿ ಇವು? ಸರ್. ಸರಿ 10 10. ಓಕೆ, ಸೊ ಇದೇ ರೀತಿ ನೀವು ಏನ್ ಯೋಚನೆ ಮಾಡ್ಬೇಕು, ಹಂಗಿದ್ರೆ ನೀವು ಏನ್ ವಿಚಾರ ಮಾಡ್ಬೇಕು, ಈ 5 ಸಿಟಿಗಳ ಬದ್ಲಿ 6 ಇದ್ರೆ ಏನಾಗ್ತಿತ್ತು, 7 ಇದ್ರೆ ಏನಾಗ್ತಿತ್ತು, ಅಥವಾ ಡೈರೆಕ್ಟ್ ಆಗಿ ನಮಗೆ 10 ಸಿಟಿಗಳನ್ನ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಬಹಳ ಕಡೆಗೆ ಬರ್ತೈತಿ, ಇದು ಒಂದೇ ಕಡೆಗೆ ಅಲ್ಲ. ಈಗ ನೀವು ಇಂಟರ್ನೆಟ್ ನಿಮ್ಗೆಲ್ಲ ಇಂಟರ್ನೆಟ್ ಯೂಸ್ ಮಾಡ್ತಿರಲ್ಲ, ಅಲ್ಲಿ ಏನ್ ಮಾಡಿರ್ತಾರೋ ಇಂಟರ್ನೆಟ್ ಏನ್ ಮಾಡಿರ್ತಾರೋ, ಕಂಪ್ಯೂಟರ್ಗಳನ್ನ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ ಜೊತೆಗೆ ನಾವು ನೆಟ್ವರ್ಕ್ ಅಂತ ಕರಿತೀವಿ. ನೆಟ್ವರ್ಕ್ ಅಂದ್ರೆ ಏನು, ಅಲ್ಲೇ ಕೇಬಲ್ ಹಾಕಿರ್ತಾರೆ. ಕಂಪ್ಯೂಟರ್ಗಳನ್ನ ಒಂದರಿಂದ ಇನ್ನೊಂದಕ್ಕೆ ಏನ್ ಮಾಡಿರ್ತಾರೋ ಕನೆಕ್ಟ್ ಮಾಡಿರ್ತಾರೆ. ಕಂಪ್ಯೂಟರ್ಗಳನ್ನ ಒಂದರಿಂದ ಇನ್ನೊಂದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಆ ರೀತಿ ಕನೆಕ್ಟ್ ಮಾಡ್ಬೇಕಾತಂದ್ರ ನಮಗ್ ಒಟ್ಟು ಎಷ್ಟು ಕನೆಕ್ಷನ್ಗಳು ಬೇಕಾಗ್ತಾವು. ಪ್ರತಿ ಕಂಪ್ಯೂಟರ್ನ ಪ್ರತಿಯೊಂದು ಕಂಪ್ಯೂಟರ್ ನಾವು ಮೇನ್ ಹೋಸ್ಟ್ ಕಂಪ್ಯೂಟರ್ಗಳು ಅಂತ ಕರಿತೀವಿ. ದೊಡ್ಡ ದೊಡ್ಡ ಸರ್ವರ್ ಕಂಪ್ಯೂಟರ್ಗಳು, ಅಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗಳಿಗೆ ಕನೆಕ್ಟೆಡ್ ಆಗಿರ್ಬೇಕು. ಹಂಗ ಕನೆಕ್ಟ್ ಆಗ್ಬೇಕಾದ್ರೆ ಎಷ್ಟು ಕನೆಕ್ಷನ್ಗಳು ಬೇಕಾಗ್ತಾವು ಅನ್ನೋದೊಂದು ಸಮಸ್ಯೆ. ಅಲ್ಲಿ ಕಂಪ್ಯೂಟರ್ಗಳು ಬಹಳಷ್ಟು ಇರ್ಬೋದು, 500 ಇರ್ಬೋದು, 1000 ಇರ್ಬೋದು. ಎಷ್ಟು ಕನೆಕ್ಷನ್ಗಳು ಬೇಕಾಗ್ತಾವು ಅನ್ನೋದು ಲೆಕ್ಕ. ಹಂಗ ನೀವಿಲ್ಲೇ ಇದನ್ನ ನೋಡಿ, ಒಂದು ಏನಾದ್ರೂ ಇದ್ರೊಳಗೆ ಏನಾದ್ರು ರೂಲ್ ಐತೇನು, ಸಡನ್ ಆಗಿ ನನಗೆ ಒಂದು 100 ಸಿಟಿಗಳನ್ನ ಕೊಟ್ರೆ ನಾನು ಹೇಳ್ಬೋದೇನು 100 ಸಿಟಿಗೆ ಎಷ್ಟು ಕನೆಕ್ಷನ್ಗಳು ಬೇಕಾಗ್ತಾವ ಅಂತ. 3ಕ್ಕೆ ಎಷ್ಟು ಬೇಕಾದ್ರು, ಬರೇ 3 ಬೇಕಾದು. ಅದ್ರ 4ಕ್ಕ 6 ಬೇಕಾದು, 5ಕ್ಕ 10 ಬೇಕಾದು, 6ಕ್ಕೆ ಎಷ್ಟು ಬೇಕಾಗ್ಬೋದು ಸರ್ 15. 6 ಇದ್ದಾಗ 15. 15 ಯಾರು ಹೇಳಿದ್ದು ಸರ್ ಶ್ರೇಯಾ. ಹೆಂಗ್ ಹೇಳಿದ್ವಿ 15 ಅಂತ ಶ್ರೇಯಾ? ಸರ್ ಈಗ ಆಗಳೇನ 5 ಮಾಡಿದ್ರಿ, ಅದ್ 10 ಬಂದಿತ್ರಿ. ಅದಕ್ಕೆ ಇನ್ನೊಂದಲ್ಲಿ ನಡಕ್ ಒಂದ್ ಡಾಟ್ ಇಟ್ಕೊಂಡು ಅದನ್ನು ಆಡ್ ಮಾಡೀನ್ರಿ ಅದಕ್ಕೆ. ಎಕ್ಸಲೆಂಟ್. ಸೊ ಈಗಾಗಲೇ ಆಗಿದ್ದೈತಿ, ಇದು 5 ಸಿಟಿಗಳ್ದು ಆಗಿದ್ದೈತಿ. ನಮಗ್ 10 ರೋಡ್ಗಳು ಸಿಕ್ಕಿದಾವ. ಈಗ ಇನ್ನೊಂದು ಸಿಟಿ ಬಂತು, ಎಕ್ಸ್ಟ್ರಾ ಒಂದು ಸಿಟಿ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಸಿಟಿನ ಉಳಿದ ಎಲ್ಲಾ ಈ 5 ಸಿಟಿಗಳಿಗೂ ಸೇರಿಸಬೇಕು. ಅಂದ್ರೆ ಎಷ್ಟು ಎಕ್ಸ್ಟ್ರಾ ಆಗಿಬಿಡ್ತು, ಈಗ ಎಷ್ಟು ರೋಡ್ಗಳಿದ್ದು ಅಷ್ಟಂತೂ ರೋಡ್ಗಳು ಅದು ಪ್ಲಸ್ ನಮಗೇನಾದ್ರು ಮತ್ತೆ 5 ರೋಡ್ಗಳು ಎಕ್ಸ್ಟ್ರಾ ಸಿಕ್ಕು. ಗುಡ್, ವೆರಿ ಗುಡ್. ಹಂಗ 7 ಸಿಟಿಗಳು ಅದು ಅಂದ್ರೆ ಎಷ್ಟಾಕೈತೆ ಹಂಗಿದ್ರ? 7 ಸಿಟಿಗಳು ಅದು ಅಂದ್ರೆ ಎಷ್ಟಾಗ್ತದೆ? ಈಗೇನ್ ಹೇಳಿದ್ಲಲ್ಲ ಶ್ರೇಯಾ, ಏನ್ ಯೋಚನೆ ಮಾಡಿದ್ಲಲ್ಲ ಅದೇ ಯೋಚನೆಯನ್ನ ಅಪ್ಲೈ ಮಾಡು. ಶ್ರೇಯಾ ಏನ್ ಯೋಚನೆ ಮಾಡಿದ್ಲು, 5 ಸಿಟಿಗಳಿದ್ದಾಗ ನಮಗ 10 ರೋಡ್ಗಳು ಅದಾವ. ಈಗಾಗಲೇ 10 ರೋಡ್ಗಳು ಬೇಕು, ಇವತ್ತು ಬೇಕೇ ಬೇಕು ನಮಗ. 6ನೇ ಸಿಟಿ ಒಂದು ನಾವು ಅಲ್ಲಿ ಕೂಡಿಸ್ಕೊಂಡ್ಬಿಟ್ಟಿವಿ ಅಂದ್ರ, ಈ 6ನೇ ಸಿಟಿ ಇದ್ದು ಈ 5 ಸಿಟಿಗಳಿಗೆ ಏನ್ ಮಾಡ್ಬೇಕು, ನಾವು ಮತ್ತೆ ರೋಡ್ಗಳನ್ನ ಮಾಡ್ಬೇಕು. ಇದಕ್ ಸಿಟಿಗೆ, ಈ ಸಿಟಿಗೆ, ಈ ಸಿಟಿಗೆ, ಈ ಸಿಟಿಗೆ, ಈ ಸಿಟಿಗೆ. ಸೊ ಈ 10ಗಳು ಪ್ಲಸ್ ಇವೇನಾದ್ರು 5, 15 ಬೇಕಾದ. ಎಕ್ಸಲೆಂಟ್, ಗುಡ್ ಥಿಂಕಿಂಗ್. ಸೊ ಹಂಗ 7 ಸಿಟಿ ಆದಾಗ ಏನಾಗ್ಬಿಡ್ತೈತಿ, ನೇತ್ರ 21 ಹೆಂಗಾಗ್ತಾವ ಅಂತ ಹೇಳ್ತೀನಿ. ನೀನು ನೇತ್ರ ಹೇಳು, 21 ಹೆಂಗಾಗ್ತಾವ? ಆ ವಾರಕ್ಕೆ ಮತ್ತೊಂದ್ ಜೋಡ್ಸೋದ್ರಿ, ಆ ವಾರಕ್ಕೂ ಕೂಡ್ಸಿರಿ 21 ಆಗ್ತಾವ್ರಿ. ಕರೆಕ್ಟ್. ಸೊ ಮೊದಲ 15 ಆಗಿದ್ದು, ಅವಾಗ 6 ಸಿಟಿದಾಗ ಎಷ್ಟಾಗಿದ್ದು, 15 ಆಗಿದ್ದು. ಇದಾಗ ನೋಡಿದ್ವಲ್ಲ, 7ನೇ ಸಿಟಿ ಬಂತು ಅಂದ್ರ ಮತ್ತದನ್ನ 6ಕ್ಕೂ ಮತ್ತೆ ಕೊಡ್ಬೇಕು. ಓಕೆ, ಸೊ ಗುಡ್. ತಿಳಿತಿ ಎಲ್ಲರಿಗೂ 21 ಹೆಂಗಾಗ್ತಾವ ಅಂತ? ಹಾ ರೀ. ಓಕೆ, ಸೊ ಇವತ್ತಿಗೆ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ಅಂತ.